ನಾನು ಕೆಲಸ ಮಾಡಿ ಅಮ್ಮ ನಾನಿಬ್ಬರು ಕೂತ್ಕೊಂಡು ಕಡಲೆಕಾಯಿ ಸುಲಿತಾ ಇದ್ದೀವಿ. ಅಂದರೆ ಒಳಗಡೆ ಸುಲಿತಿತ್ತಂತೆ, ಯಾರೋ ಕೊಟ್ಟಿದ್ರು ಅಂತ. ಅದಕ್ಕೆ ನನ್ನ ಕೆಲಸ ಎಲ್ಲ ಮುಗೀತಲ್ಲ, ಅದಕ್ಕೆ ಮೊಮ್ಮಗಳು ಅವಳು ವೀಡಿಯೋ ಮಾಡ್ತಿದ್ದಂಗೆ ಓಡೋಗ್ತಾಳೆ ಒಳಗಡೆ. ಅದಕ್ಕೆ ಸುಲಿತಾ ಇದ್ದೀವಿ. ಅಮ್ಮ ನಾನು ಬಾರಮ್ಮ ಒಂದೆರಡು ಸುಲ್ಕೊಡ್ತೀನಿ ಅಂದೆ. ತಿಂಡಿ ಎಲ್ಲ ತಿಂದಿದ್ನಲ್ಲ ಅಲ್ಲೇ, ಅದಕ್ಕೆ ಸುಲಿತಾ ಇದ್ದೀವಿ. ಅಮ್ಮ ನಾನು ಏನೋ ಮಾತಾಡ್ತಾ ಇದ್ದೀವಿ. ಅದು ಗೀತವ್ರ ಅತ್ತೆ, ನಾನು ಗೀತಾ ಅಂತೀನಲ್ಲ, ಅವ್ರ ಅತ್ತೆ ಅದು. ಅಮ್ಮ ಎಲ್ಲ ಬೀಜನೂ ಕಾಯಿ ಎರಡು ಒಂದ್ರಾಗೆ ಸುಲಿದಾಕ್ತಿತ್ತು. ನಾನು ಸಪ್ರೇಟ್ ಆಗ್ತಾಯಿದ್ದೆ. ಸುಮ್ಮನೆ ಕೂತ್ಕೊಂಡು ಹಿಂಗೆ ಏನೋ ಮಾತಾಡ್ಕೊಂಡು ಹಂಗೆ ಹಂಗೆ ಕಡಲೆಕಾಯಿ ಸುಲಿದು ಬೇಜಾರು ಆಗ್ತಿತ್ತಲ್ಲ, ಹಂಗೆ ಸುಲಿತಾ ಇದ್ದೀವಿ. ಕಡಲೆಕಾಯಿ ಸುಲಿಯೋದು ನನಗೂ ಇಷ್ಟನೇ. ಅಮ್ಮನೂ ಅಷ್ಟೇ, ಶಾರದಮ್ಮವರೇ ಅಂತಿರ್ತೈತೆ. ಒಂಥರ ಅವ್ರ ಮನೆ ಫ್ಯಾಮಿಲಿ ಎಲ್ಲ ಒಂಥರ ನಮ್ಮ ಕುಟುಂಬನೇನೋ ಅನ್ನೋ ಥರ ನನಗೆ. ನನ್ನ ಕುಟುಂಬನೇನೋ ಇದು ಅನ್ನೋ ಥರ. ಮಕ್ಕಳು ಅಷ್ಟೇ, ಅವರೆಲ್ಲರೂ ಅಷ್ಟೇ. ಇವತ್ತು ಭಾನುವಾರ ಅಲ್ವಾ, ಎಲ್ಲ ಮನೇಲಿದ್ದರು. ಅದಕ್ಕೆ ಅದು ನೋಡಲ್ಲಿ ನಿಂತವಳೆ ಬಾಗಿಲಲ್ಲಿ, ಈಚೆ ಬರ್ತಾಯಿಲ್ಲ ವೀಡಿಯೋ ಕಾಣಿಸ್ತೀನಿ ಅಂತ. ಕಾರುಣ್ಯ ಚಿಕ್ಕ ಮಗಳವಳು, ಕಾರುಣ್ಯ ಅದು ಕಾರು ಅಂತಾರವರು, ನಾನು ಅದನ್ನೇ ಅನ್ನೋದು. ಮುದ್ದಾಗಿ ಚೆನ್ನಾಗವಳೆ. ಈಚೆ ಈಗ ಬಂದಲ್ಲಿ ನಿಂತವಳೆ. ಅವ್ರ ಅಕ್ಕ ವೀಡಿಯೋ ಮಾಡ್ತಾಯಿದ್ಲು, ಅವಳ ಕೈಗೆ ಕೊಟ್ಬಿಟ್ಟು ಅವಳೇನೋ ಹೇಳ್ತಾವಳೆ. ಅಮ್ಮ ನನ್ನ ವೀಡಿಯೋ ಮಾಡಬೇಡಮ್ಮ, ನಾನು ಹೆಂಗಂದ್ರೆ ಹಂಗೆ ಕೂತಿದ್ದೀನಿ ಅಂತಿತ್ತು. ಏನಿಲ್ಲ ಹೇಳಮ್ಮ ಅಂದೆ. ಏನಿಲ್ಲ ಹೇಳಮ್ಮ ಅಂತ ಹೇಳಂದೆ. ಚೆನ್ನಾಗಿದ್ವು ಕಡಲೆಕಾಯಿ, ಸುಲ್ಕೊಂಡು ಕೂತಿದ್ವಿ. ಹಿಂಗೆ ಇರುತ್ತಲ್ಲ, ಮಾತಾಡ್ತಾ ಅಲ್ಲಷ್ಟು ಸ್ವಲ್ಪ ಹೊತ್ತು ಏನಾದರೂ ಅಮ್ಮ ಇದ್ದರೆ ಟೈಮ್ ಪಾಸ್ ಮಾಡಿ ಬರ್ತೀನಿ. ಅಮ್ಮನ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿ ಬರ್ತೀನಿ, ಬೇಜಾರಾಗಲ್ಲ. ನೋಡು ನನ್ನೇ ಎಷ್ಟೊತ್ತು ಹಿಡಿತಾವಳೆ. ನನಗೂ ಬೇಜಾರಾಗಲ್ಲ. ಅಲ್ಲಿಗೋದ್ರೆ ಅವ್ರ ಮನೆ ಹತ್ರ ಹೋದ್ರೆ ಬೇಜಾರಾಗಲ್ಲ. ಸುಮಾರು ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿ, ಏನಾದ್ರು ಕೆಲಸ ಇದ್ದರೆ ಏನೋ ಈಚೆ ಸುಮ್ಮನೆ ಕೂತ್ಕೊಂಡಾದ್ರು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿ ಬಂದ್ಬಿಡ್ತೀನಿ. ಅಲ್ಲೇ 2:20 ಆಗಿತ್ತು, ಆದರೂ ಕೂತಿದ್ದೆ ಸುಮ್ಮನೆ. ಅಮ್ಮ ಏನೇನೋ ಕೇಳ್ತಾಯಿತ್ತು ಮಾತಾಡ್ತಾ. ಹಿಂಗೆ ಮಾತಾಡ್ತಿರ್ತೀವಿ ಏನಾದರೂ ಒಂದು. ಅಮ್ಮ ನೋಡ್ರಿ ನೋಡ್ತಾ ಐತೆ, ವಿಡಿಯೋ ಮಾಡೋದನ್ನ ನೋಡ್ತಾ ಐತೆ. ಮನೆಗೆ ಬಂದೆ, ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ. ನನಗೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಟೀ ಕುಡಿಬೇಕು, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಪಾತ್ರೆ ಎಲ್ಲ ರಾತ್ರಿನೇ ತೊಳೆದಿಟ್ಟಿರೋ ಹಂಗೆ ಇದು. ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳು, ಬೆಳಗ್ಗೆ ತೊಳಿಲಿಲ್ಲ ಪಾತ್ರೆ. ಹಾಗಾಗಿ ಬೆಳಗ್ಗೆ ಏನು ಮಾಡೇ ಇಲ್ಲ ನಾನು, ಹಂಗೆ ಬಿದ್ದಿತ್ತದ. ಟೀ ಮಾಡೋಣ ಅಂತ ಅಡುಗೆ ರೂಮಿಗೆ ಬಂದೆ ಕೆಲಸದಿಂದ ಬಂದು. ಆದರೂ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಹಂಗೆ ಆಗ್ತೈತೆ ಒಂದೊಂದ್ಸಲಿ. ಸಾಕಾಗ್ತೈತೆ, ಸುಸ್ತಾಗ್ತೈತೆ. ಇಂಥ ಟೈಮ್ನಾಗೆ ತುಂಬ ಹೆಣ್ಮಕ್ಳುಗಳು ಇರಬೇಕಪ್ಪ ನಿಜವಾಗ್ಲೂ. ನಮಗಂತೂ ಹೆಣ್ಮಕ್ಳಿದ್ರೆ, ಹೆಣ್ಮಕ್ಳು ನಮ್ಮ ಅಮ್ಮಂಗೆ, ನಾವು ಚಿಕ್ಕ ಮಕ್ಕಳಲ್ಲಿ ನಮ್ಮಮ್ಮ ಮಲಗಿರೋತಕ್ಕೆ, ನಾವು ಮದುವೆ ಆಗ್ದ ಫಸ್ಟು ನಮ್ಮಮ್ಮ ಮಲಗಿರೋತಕ್ಕೆ ಟೀ ಮಾಡಿ ತಗೊಂಡೋಗಿ ತಲೆಮೂಟೆಗೆ ಇಡವು. ಆಮೇಲೆ ಒಂದು ಬಿಂದಿಗೆ ನೀರು ತರಿಸ್ತಿರ್ಲಿಲ್ಲ ನಮ್ಮ ಅಮ್ಮನ ಕೈಲಿ. ಇವತ್ತು ನಮ್ಗೆ ಭಾಗ್ಯ ಇಲ್ಲ. ನಮ್ಮಮ್ಮ ಇಬ್ಬರು ಹೆಣ್ಮಕ್ಳನ್ನೆತ್ತು ಸುಖವಾಗೇ ಇತ್ತು ನಮ್ಮಮ್ಮ. ಚೆನ್ನಾಗಿದ್ದು ನೋಡ್ಕೊಂಡಿದ್ವಿ ನಮ್ಮಮ್ಮನ್ನ. ನಮ್ಮ ಅಮ್ಮನಿಗೆ ಇಬ್ಬರು ಹೆಣ್ಮಕ್ಳು, ನಮಗೊಂದು ಹೆಣ್ಮಕ್ಳೇ ಇಲ್ಲ. ನಮ್ಮ ಅಕ್ಕನಿಗೂ ಇಲ್ಲ, ನನಗೂ ಇಲ್ಲ. ಅವರು ಹಂಗೆ ಒಬ್ಬರೇ ಮಾಡ್ಕೊತಾರೆ ಎಲ್ಲ. ನಾನು ಒಬ್ಬಳೇ ಮಾಡ್ಕೊತೀನಿ. ನಾನು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ಅವ್ರ ಮನೆ ಎಲ್ಲ ಮಾಡಿ ಬಂದು ಮತ್ತೆ ನೋಡು ನನ್ನ ಮನೆ ಕೆಲಸನೂ ನಾನೇ ಮಾಡ್ಕೊತೀನಿ, ಆಚೆ ಕೆಲಸನೂ ಮಾಡ್ಕೊತೀನಿ. ಎಲ್ಲ ಮಾಡ್ಕೋಬೇಕಲ್ಲ. ಆಚೆಲಿಂದ ಬಂದರೆ ಒಂದು ಲೋಟ ಟೀ ಮಾಡಿಕೊಡೋರು, ನೀರು ಕೊಡೋರು ಸಹ ನಮಗಿಲ್ಲ. ಅದಕ್ಕೆ ಹೆಣ್ಮಕ್ಳು ಬೆಲೆ ನಮಗೆ ಚೆನ್ನಾಗಿ ಅರ್ಥ ಆಗೈತೆ. ಹೆಣ್ಮಕ್ಳು ಇರಬೇಕು. ಅದಕ್ಕೆ ಹೆಣ್ಮಕ್ಳು ಇಲ್ವಲ್ಲ ಇವಾಗ ನಮಗೆ ಎಲ್ಲಿ.
ಇವಾಗ ಬಾ ಅಂದರೆ ಬರೋಲ್ಲ ಹೆಣ್ಮಕ್ಳುಗಳು ನಮಗೆ. ಅದಕ್ಕೆ ಹೆಣ್ಮಕ್ಳು ಇರೋರು ಯಾರ್ಯಾರೆಲ್ಲ ಹೆಣ್ಮಕ್ಳು ಅವರೇ ಅವರೆಲ್ಲ ಚೆನ್ನಾಗಿ ಹೆಣ್ಮಕ್ಳನ್ನ ಸಾಕ್ಕೊಳ್ರಿ. ಯಾಕಂದರೆ ಮುಂದೆ ಒಂದಲ್ಲ ಒಂದು ದಿವಸ ಎಲ್ಲ ಒಂದೇ ಥರ ಇರೋಲ್ಲ ಹೆಣ್ಮಕ್ಳು. ಒಂದಲ್ಲ ಒಂದು ದಿವಸ ಹೆಣ್ಮಕ್ಳು ಕಷ್ಟಕ್ಕೆ ಅದೇ ಆಗ್ತಾರೆ. ನಾವು ನಮ್ಮಮ್ಮವ್ರ ಮನೆಗೆ ಇರೋವರೆಗೂ ನಮ್ಮಮ್ಮನ ಕೈಲಿ ನಮಗೆ ಒಂದು ಬಿಂದಿಗೆ ನೀರು ತರಿಸ್ತಿರ್ಲಿಲ್ಲ. ಒಂದು ಅಡುಗೆ ಒಲೆ ಮುಂದಕ್ಕೆ ಬರ್ತಾ ಇರಲಿಲ್ಲ ನಮ್ಮಮ್ಮ. ನಮ್ಮ ಅಕ್ಕ ಇದ್ದರು. ನಮ್ಮ ಅಕ್ಕ ಇರೋವರೆಗೂ ನಮ್ಮ ಅಕ್ಕ ಮಾಡೋರು. ನಮ್ಮ ಅಕ್ಕ ಮದುವೆ ಆಗಿ ಹೋದ್ಮೇಲೆ ನಾನು ಮಾಡೀವ್ನಿ. ಹಂಗಾಗಿ ನಮ್ಮಮ್ಮ ನಾನು ಆಚೆ ಕೂಲಿನೂ ಮಾಡೀವ್ನಿ, ಕೆಲ್ಸಕ್ಕೂ ಹೋಗೀವ್ನಿ, ಮನೆಯಲ್ಲೂ ಮಾಡೀವ್ನಿ. ಯಾವತ್ತಾದ್ರೂ ಒಂದು ದಿವಸ ಸಾಂಬಾರು ಏನಾದರೂ ಮಾಡೋದು. ಹಂಗಾಗಿ ನಮ್ಮಮ್ಮನ ನಾವು ಚೆನ್ನಾಗೇ ನೋಡ್ಕೊಂಡಿದ್ವಿ. ಇವಾಗ ನಮಗೆ ಹಿಂಗೆ ನಾವೆಲ್ಲನ ಹೋಗಿ ಬಂದರೆ ನಮ್ಗೆ ಈ ಥರ. ನನಗಂತೂ ನಿಲ್ಲಕ್ಕಾಗ್ತಿಲ್ಲ, ಅಲ್ಲಿ ಸ್ಟವ್ ಮುಂದೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಕಾಲೆಲ್ಲ ತುಂಬ ಅಂದರೆ ತುಂಬ ನೋಯ್ತೈತೆ. ಈಗ ನನ್ನ ಮಗನಿಗೆ ಅಡುಗೆ ಅವನು ಇನ್ನೇನು ಸಂಜೆ ಆಗ್ತಾ ಬಂತು, ಅಡುಗೆ ಬೇರೆ ಮಾಡಬೇಕು. ಏನಪ್ಪ ಗೊತ್ತೇ ಆಗೋಲ್ಲ ಒಂದೊಂದು ಸತಿ. ಕೆಲಸ ಮಾಡಿ ಬಂದ್ಬಿಟ್ಟಿದ್ದೀನಿ ನೋಡಿರಿ. ಇವಾಗ ಮನೆಗೆ ಬರ್ತಿದ್ದಂಗೆ ಅಲ್ಲಿ ಕೆಲಸ ಮಾಡತ್ತಾವ ಏನೂ ಕಾಣಿಸಲ್ಲ. ಇಲ್ಲಿ ಮನೆಗೆ ಬಂದಿದ್ದ ತಕ್ಷಣ ಸುಸ್ತು, ಕಾಲು ನೋವು ಎಲ್ಲ ಇವಾಗ ನಮಗೆ. ಕೆಲಸ ಮಾಡುವಾಗ ಮಾಡಿಬಿಡ್ತೀವಿ ಅಲ್ಲಿ ಕೂತ್ಕೊಂಡು. ಯಾಕಂದರೆ ಅಲ್ಲಿ ಮಾಡ್ತೀವಿ, ಅಲ್ಲಿ ನಮಗೆ ಕಾಣಿಸಲ್ಲ, ಏನು ನೋವುಗಳು ಕಾಣಿಸಲ್ಲ ನನಗೆ ಅವಾಗ. ನೋಡಿ ಮನೆಗೆ ಬಂದಿದ್ದ ತಕ್ಷಣ ನನಗೆ ಈ ಥರ. ಏನು ಮಾಡೋಣ, ಮಾಡಲೇಬೇಕು, ತಿನ್ನಲೇಬೇಕು. ಮಲಿಕಣಕ್ಕೆ ಹೋದೆ, ನಿದ್ದೆ ಬರಲಿಲ್ಲ. ಅದಕ್ಕೆ ಟೀ ಮಾಡೋಣ ಅಂದ್ಬಿಟ್ಟು ಬಂದೆ. ಗೀತಾ ಫೋನ್ ಮಾಡಿತ್ತು, ಸ್ವಲ್ಪ ಪೊಂಗಲ್ಲೆಲ್ಲ ಐತೆ ತಗೊಂಡೋಗಕ್ಕೆ ಬಂದು ಅಂತ. ಅದಕ್ಕೆ ಹೋಗಿ ಬರಬೇಕು. ಮರ್ತು ಬಂದು ಹಾಕ್ಕೊಡ್ತೀನಿ ಬಾಕ್ಸ್ಗೆ ಅಂತೂ ಅಮ್ಮ ಕಡಲೆಕಾಯಿ ಕೊಟ್ಟರು. ನಾನು ತಗೊಂಡು ಒಂದೆರಡು ಸ್ವಲ್ಪ ಕಡಲೆಕಾಯಿ ಕೊಟ್ಟರು, ಹುರ್ಕೊಂಡು ತಿಂದ್ರಿ ಅಂತ. ನಾನು ಆ ಕಡಲೆಕಾಯಿ ಹಿಡ್ಕೊಂಡು ಯಾವುದೋ ಜ್ಞಾನದಲ್ಲಿ ಇದ್ದೆ, ಅದೇ ಬಂದೆ. ಅದಕ್ಕೆ ಮತ್ತೆ ಫೋನ್ ಮಾಡಿತ್ತು. ಅದಕ್ಕೆ ಈಗ ಟೀ ಮಾಡ್ಕೊಂಡು ಕುಡಿದು ಹೋಗೋಣ ಅಂತ ಹೋಗಬೇಕು. ಇವತ್ತು ಹೋಗವನೆ. ನಾಳೆಯಿಂದ 1 ಗಂಟೆಗಂತೆ ಒಂದು ಡ್ಯೂಟಿ. 1 ಗಂಟೆಗೆ ಹೋಗಿ ನೈಟ್ 10 ಗಂಟೆಗೆ ಬರೋದು. ಹೆಂಗೋ ಆರಾಮಾಗಿ ಮನೆಗೆ ಇರ್ತಾನೆ, ರೆಸ್ಟು ಸಿಗುತ್ತೆ ಅವ್ನಿಗೆ. ಅರ್ಧ ದಿನ ರೆಸ್ಟ್ ಸಿಗುತ್ತೆ, ಅರ್ಧ ದಿನ ಕೆಲಸ ಮಾಡ್ತಾನೆ. ನನಗೆ ಇದೇನು ಪ್ರಾಬ್ಲಮ್ಮು ಅಂದರೆ ಕೊರೋನಾದು ಒಂದೇ ಒಂದು ಇಂಜೆಕ್ಷನ್ ನಾನು ತಗೊಂಡಿದ್ದು. ಫಸ್ಟೆಲ್ಲ ನನಗೇನು ಇಷ್ಟೊಂದು ಸುಸ್ತೆಲ್ಲ ಆಗ್ತಿರ್ಲಿಲ್ಲ. ಆರಾಮಾಗಿರೀನಿ, ಆರಾಮಾಗಿ ಕೆಲಸ ಮನೆಗೆ ಆರಾಮಾಗಿ ಕೆಲಸ ಮಾಡೀನಿ. ಈಗೂ ಮಾಡ್ತೀನಿ. ಕೊರೋನಾ ಇಂಜೆಕ್ಷನ್ ತಗೊಂಡ್ಮೇಲೆ ನಂಗೆ ಸ್ವಲ್ಪ ಸುಸ್ತು. ಅಲ್ಲಿವರೆಗೂ ನನಗೇನು ಇರಲಿಲ್ಲ. ಕೊರೋನಾ ಇಂಜೆಕ್ಷನ್ ನಾನು ಯಾವಾಗ ಒಂದೇ ಒಂದು ತಗೊಂಡಿದ್ದು. ಅದು ಗೋಕುಲ್ದಾಸ್ ಗಾರ್ಮೆಂಟ್ಸಲ್ಲಿ ಒಂದೇ ಒಂದು ತಗೊಂಡಿದ್ದು ನಾನು. ಆ ಗಾರ್ಮೆಂಟ್ಸಲ್ಲಿ ಒಂದೇ ಒಂದು ಇಂಜೆಕ್ಷನ್ ತಗೊಂಡ್ಮೇಲೆ ನನಗೆ ಈ ಥರ ಆಗಿದ್ದು ಯಾಕೋ ಗೊತ್ತಿಲ್ಲ. ಈಗಲೂ ಅಷ್ಟೇ. ಅಂದರೆ ಹೆಣ್ಮಕ್ಳುಗಳಿಗೆ ಏನಪ್ಪ ಅಂದರೆ, ಇದು ಆದರೆ ಹೆಣ್ಮಕ್ಳಿಗೆ ಮೈ ಜಡ ಇರೋಲ್ಲ. ಆಮೇಲೆ ಅವ್ರಿಗೆ ಬ್ಲೀಡಿಂಗ್ ಎಷ್ಟು ದಿನ ಹೋದ್ರೂ ಅವ್ರ ಮೈ ಕೂಲಾಗಿರುತ್ತೆ. ಅಂದರೆ ಮೈ ಜಡ ಇರೋಲ್ಲ. ಆಮೇಲೆ ಎಷ್ಟು ಕೆಲಸ. ನಾನು ಈ ಟೈಮಲ್ಲಿ 2 ಹಾಲಿನ ಕೆಲಸ ಮಾಡ್ತೀನಿ. ನಾನು ಈ ಟೈಮಲ್ಲಿ ನನಗೆ ಸುಸ್ತು ಅನ್ನೋದು ಒಂದು ಬಿಟ್ಟರೆ, ಸುಸ್ತಾಗುತ್ತೇನೆ ಕೆಲಸ ಮಾಡಿ ಸುಸ್ತಾಗುತ್ತೆ. ಅಷ್ಟು ಬಿಟ್ಟರೆ ನಾನು 2 ಹಾಲಿನ ಕೆಲಸ ನಾನು ಮಾಡಿಬಿಡ್ತೀನಿ. ನನ್ನ ಮನೆ ಕೆಲಸ, ಆಚೆ ಕೆಲಸ ಎಲ್ಲ ಸೇರಿ 2 ಹಾಲಿನ ಕೆಲಸ ನಾನು ಮಾಡ್ತೀನಿ ಈ ಇದರಲ್ಲಿ. ಅಂದರೆ ನನಗೆ ಅದು ಹೆಂಗೆ ಕೆಲಸ ಮಾಡ್ತೀನಿ ಅಂತಲೇ ನನಗೆ ಗೊತ್ತಾಗೋಲ್ಲ. ಈ ಥರ ಆದಾಗ ನನಗೆ ಕೆಲಸ ಮಾಡೋದು ನನಗೆ ಗೊತ್ತೇ ಆಗೋಲ್ಲ. ಅದಷ್ಟು ಕೆಲಸ ಮಾಡೋಕ್ಕಿರ್ತೀನಿ ನಾನು. 3 ಮನೆ ಕೆಲಸ, ಈಗ 2 ಮನೆ ಕೆಲಸ 3 ಮನೆಯದು ಅಂದರೆ 1 ಮನೆದು ಬಿಟ್ಟು ಇನ್ನು 2 ಮನೆಗೆ ಕೆಲಸ ಮಾಡ್ಕೊಬಂದಿದ್ದೀನಿ ನಾನು. ಅಷ್ಟು ಕೆಲಸ ಮಾಡ್ತೀನಿ. ಒಬ್ಬೊಬ್ಬರು ಅಲ್ಲೇ ಚೊಂಬಿಲಿಗೆ ತಿಕ್ಕಲ್ಲ, ಆದ್ರೂ ನಾನು ನೋಡಿದ್ದೀನಿ. ಏನೋ ಒಂದು ಅದ್ಭುತ ಥರ ಆಡ್ತಾರೆ. ಆ ಥರ ಆಡೋಕ್ಕೆ ಹೋಗ್ಬೇಡ್ರಿ. ಇದು ನಿಮಗೆ ಹೆಣ್ಮಕ್ಳುಗಳಿಗೆ ಕೆಲಸ ಮಾಡೋಕ್ಕೆ ಶಕ್ತಿ. ಇದು ಕೆಲಸ ಮಾಡೋಕ್ಕೆ ಶಕ್ತಿ. ನಮ್ಮ ಮೈಯಲ್ಲಿರೋ ಕೆಟ್ಟದು ಏನಿರುತ್ತೋ, ಕೆಟ್ಟ ಬ್ಲೀಡಿಂಗ್ ಏನಿರುತ್ತೋ ಅದು ಹೋಗ್ಬಿಡುತ್ತೆ ನಮ್ಗೆ ಆಚೆ. ಅದು ಕೆಟ್ಟ ಬ್ಲೀಡಿಂಗ್ ಅದು ಹೋಗ್ಬಿಡ್ಬೇಕು, ಅದು ಮೈ ಬಿಟ್ಟು ಆಚೆ. ನಾನು ಒಬ್ಳು ಹಳ್ಳಿಯವಳಾಗಿ ನನಗದು ಅನುಭವ ಹೇಳ್ತೀನಿ. ಇದು ಹೋದಷ್ಟು ನಮ್ಗೆ ಒಳ್ಳೆಯದು. ನಮಗೆ 4 ದಿವಸ 5 ದಿವಸ 6 ದಿವಸ ಹೋಗುತ್ತಲ್ವ, ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಯಾರು ಇದ್ರ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ. ಯಾಕಂದರೆ ಹೆಣ್ಮಕ್ಳುಗಳಿಗೆ ಶಕ್ತಿ ಇದು ಹೋದ್ರೆ. ಇದು ಹೋಗಲಿಲ್ಲ ಅಂದರೆ ಎಷ್ಟೋ ಜನ ಹೆಣ್ಮಕ್ಳುಗಳು ಬದುಕು ಮಾಡೋಕ್ಕೆ ಆಗೋಲ್ಲ. ಆಮೇಲೆ ಮೈಯೆಲ್ಲ ಜಡ ದಪ್ಪ ಬಂದುಬಿಡ್ತಾರೆ, ಮೈ ದಪ್ಪ ಬಂದುಬಿಡುತ್ತೆ. ಆಮೇಲೆ ಏನು ಕೆಟ್ಟ ಮೈ. ಇವಾಗ ನಮ್ಮ ಮೈಯಲ್ಲಿ ನೀರು ಹೋಗ್ತಿರುತ್ತೆ. ಎಲ್ಲನೂ ಕೆಲ್ಸಕ್ಕೆ ಹೋದಾಗ ಸೆಕೆನಪ್ಪ ಅಂತೇಳಿ ಅಂತೀವಿ ನಾವು. ಹಳ್ಳಿಗಳ ಕಡೆ ನಾವೆಲ್ಲ ಮಾಡಿದ್ದೀವಿ. ನಮಗೆ ಮೈಯಲ್ಲಿ ನಾವು ಮಂಕ್ರಿ ಬರ್ತಿದ್ರೆ, ಮಣ್ಣಿನ ಮಂಕ್ರಿ ಬರ್ತಿದ್ರೆ
ಮೈಲಿ ತುಂಬ್ಕೊಂಡಿರೋದು ನಮಗೆ ಸೆಕೆ ನೀರು ಅಷ್ಟು ಸೆಕೆ ಹೋಗೋದು ಮೈಲಿ. ಆದಾಗ್ಲೂ ಸಹ ನಾನು ಹಳ್ಳಿಲಿ ಮಣ್ಣು ಹೊತ್ತಿದ್ದೀನಿ, ಕಲ್ಲು ಹೊತ್ತಿದ್ದೀನಿ, ಇಟ್ಟಿಗೆ ಹೊತ್ತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಯಾಕಂದರೆ ನಾವೇನು ಗೊತ್ತಾ, ಇದು ಆದಷ್ಟು ನಮ್ಗೆ ಒಳ್ಳೇದು, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಯಾರೂ ತಪ್ಪು ತಿಳ್ಕೊಬೇಡ್ರಿ. ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಯಾರು ಈ ವಿಡಿಯೋ ನೋಡ್ತೀರೋ ಅವರೆಲ್ಲ ತಪ್ಪು ತಿಳ್ಕೊಬೇಡ್ರಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಂದರೆ ಸಬ್ಸ್ಕ್ರೈಬ್ ಒಬ್ಬರು ಮಾಡ್ಕೊತಿಲ್ಲ, ಬರೀ ನೋಡ್ತೀರಾ, ಸುಮ್ಮನಾಗ್ತೀರಾ. 30 ಜನ 40 ಜನ ನೋಡಿದ್ದೀರಾ ನನ್ನ ವಿಡಿಯೋ, 100 ಜನ ತನಕ ನೋಡಿದ್ದೀರಾ, ಆದರೂ ಸಬ್ಸ್ಕ್ರೈಬರ್ ಆಗಿಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಒಂದು ಸಪೋರ್ಟ್ ಇರಲಿ ಅಷ್ಟೇ. ಹಾಗಾಗಿ ಇದನ್ನ ಬಗ್ಗೆ ಯಾರು ಕೇವಲವಾಗಿ ಮಾತಾಡೋಕ್ಕೆ ಹೋಗಬೇಡಿ. ಇದು ತುಂಬ ಅಂದ್ರೆ ತುಂಬ ಹೆಣ್ಮಕ್ಳಿಗೆ ತುಂಬ ಇದು ಇವಾಗ ನಮ್ಗೆ ಯಾವಾಗ ಮುಟ್ಟು ನಿಂತೋಗಂಥ ಟೈಮಲ್ಲಿ ನೋಡಿ, ಮುಟ್ಟು ನಿಂತೋಗಿರೋರಿಗೆ ನೋಡಿ ಶಕ್ತಿ. ಆಮೇಲೆ ಅವ್ರಿಗೇನು ಗೊತ್ತಾ, ಅವ್ರಿಗೇನು ಗೊತ್ತಾ, ಮುಖ ಎಲ್ಲ ಒಂಥರ, ಆಮೇಲೆ ಶಕ್ತಿ, ಪಾಪ ಮೈಯೆಲ್ಲ ಜಡ ಆಗ್ಬಿಡುತ್ತೆ ಅವ್ರಿಗೆ. ಈ 4 ದಿನ 5 ದಿನ ನಾವು ಹೋದ್ರೆ, ನಾನೇನು ಡಾಕ್ಟ್ರ್ ಅಲ್ಲ, ಡಾಕ್ಟ್ರು ಅಂದ್ಕೊಳಕ್ಕೆ ಹೋಗಬೇಡಿ. ನನಗಾಗಿದ್ದ ಅನುಭವ, ನಾನು ಇದರಲ್ಲಿ 2 ಆಳಿನ ಕೆಲಸ ಮಾಡ್ತೀನಿ. ನಾನು ಯಾವತ್ತು ಏನೋ ಸುಸ್ತು ಅಂದಿದ್ದಕ್ಕೆ ಸ್ವಲ್ಪ ಹೊತ್ತು ಮಲಗ್ತೀನಿ, ಅಷ್ಟು ಬಿಟ್ಟರೆ ನಾನು ಕೆಲಸ ಮಾಡಿದ್ರು ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ. ಅಷ್ಟು ನನಗೆ ಎನರ್ಜಿ. ಇದು ಹೋದಷ್ಟು ನನಗೆ ಎನರ್ಜಿ ಜಾಸ್ತಿ. ಯಾಕಂದರೆ ನಾನು ಕೆಲಸ ಮಾಡೋದು, ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ. ಅದೊಂದು ಶಕ್ತಿ ನಮಗೆ. ಹೆಣ್ಮಕ್ಳುಗಳಿಗೆ ಕೇವಲವಾಗಿ ಯಾರೂ ಇದ್ರ ಬಗ್ಗೆ ಅಯ್ಯಪ್ಪ ಅನ್ನಬಾರ್ದು. ಒಬ್ಬೊಬ್ಬರು ಕೆಲಸನೇ ಮಾಡಲ್ಲ ಹೆಣ್ಮಕ್ಳು, ಇದಾದರೂ ಕೆಲಸ ಮಾಡಲ್ಲ ಅವರು. ಯಾಕಂದರೆ ಅವ್ರಿಗದೇನೋ ಗೊತ್ತಿಲ್ಲ. ನಾವು ಇದನ್ನು ನಮ್ಮ ತಾಯಿ ಮನೇಲಿ ನಮ್ಮ ಮದುವೆ ಆಗ್ತಾ ಫಸ್ಟ್ ಇದ್ದಾಗ ಒಂದೊಂದು ಲೈನ್ ಇಟ್ಕೆ ಬರೋವು ನಾವು, ಆಗ್ಬಿಟ್ಟು ಹೋಗಿ ಒಂದೊಂದು ಲೈನ್ ಇಟ್ಕೆ ಬರೋವು ನಾವು. ಅದು ಹೆಂಗೆ ಬರೋವೋ, ಅದು ಹೆಂಗೆ ಈಚೆಗೆ ಬರೋವೋ, ಅದು ಹೆಂಗೆ ನಾವು ಇಟ್ಟಿಗೆ ತಗೊಂಡೋಗಿ ಇಳಿಸಿ ಜನರಲ್ಲಿ ಹಾಕೋದು, ಇಟ್ಟಿಗೆ ಬರೋದು ಎಲ್ಲ ಮಾಡಿದ್ವಿ ನಾವು. ಈಗಿನ ಕಾಲದ ಹೆಣ್ಮಕ್ಳು ಅವೆಲ್ಲ ಮಾಡಲ್ಲ. ಏನೋ ಅವ್ರವ್ರ ಸುಖ, ನಮಗೇನೋ ಸುಖ ಅನ್ನೋದು ಬೇಡ, ನಮ್ಮ ದೇಹಕ್ಕೆ ನಮ್ಮ ಸುಖ ಬೇಡ. ನನ್ನ ಕಷ್ಟ ದಂಡ್ಸೋಣ, ಮೈ ದಂಡಿಸ್ತೀನಿ, ಮೈ ಶಕ್ತಿ ಇರೋವರೆಗೂ ದಂಡಿಸಿ ನಾನು ದುಡ್ಕೊಂಡು ತಿಂತೀನಿ, ಅಷ್ಟು ಬಿಟ್ಟರೆ ಇದು ಎನರ್ಜಿ. ನಾನು ಕೆಲಸ ಮಾಡೋದಕ್ಕೆ ನನಗೆ 2 ಆಳಿನ ಕೆಲಸ ಮಾಡಿಸ್ತೈತಿದ್ದು. ನಾನು ಹೆಂಗೆ ಕೆಲಸ ಮಾಡ್ತೀನಿ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಆ ಥರ ನಾನು ಕೆಲಸ ಮಾಡ್ತೀನಿ, ಅದೊಂದು ನನಗೆ ಖುಷಿ. ಇದು ಹೋದಷ್ಟು ಹೆಣ್ಮಕ್ಳಿಗೆ ಒಳ್ಳೆಯದು. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಾಗಲಿ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ಈ ಥರ ವೀಡಿಯೋಗಳಲ್ಲಿ. ಏನಪ್ಪ ಅಂದರೆ ನಮಗೆ ನಾವು ಇದನ್ನು ಆದಷ್ಟು ನಮ್ಗೆ ಒಳ್ಳೆಯದೇ. ಇದು ಯಾವುದೂ ಕೆಟ್ಟದಲ್ಲ, ಇದು ಪ್ರಕೃತಿ ನಿಯಮ. ಒಬ್ಬೊಬ್ರಿಗೆ ಹೊಟ್ಟೆ ನೋವು ಕಾಣಿಸ್ಕೊತೈತಿ, ನನಗಂತೂ ತುಂಬ ಅಂದರೆ ತುಂಬ ಕಾಲು ನೋವು ಮತ್ತು ಸೊಂಟ ನೋವು ಜಾಸ್ತಿ. ಅದರಲ್ಲೂ ನಾನು ಕೆಲಸ ಮಾಡ್ತೀನಿ. ಯಾಕಂದರೆ ಸ್ನಾನ ಮಾಡೋವರೆಗೂ ಅಷ್ಟೇ ನನಗೆ ಕೆಲಸ ಒಂಥರ ಅನ್ಸೋದು. ಸ್ನಾನ ಮಾಡಿದ್ಮೇಲೆ ನನಗೆಲ್ಲ ಕೂಲಾಗ್ಬಿಡ್ತೀನಿ ನಾನು, ಆಮೇಲೆ ನಾನು ನಾರ್ಮಲಾಗಿ ಹೋಗ್ಬಿಡ್ತೀನಿ. ಈಗಲೂ ನೋಡಿರಿ, ಈಗ ನಾನು ಕೆಲಸ ಮಾಡ್ಬಿಟ್ಟು ಬಂದೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಒಬ್ಬೊಬ್ರಿಗೆ ಟೀ ಮುಂದಕ್ಕೆ ಮಾಡಿಕೊಡ್ತಾರೆ, ಒಬ್ಬೊಬ್ರು ಆ ಥರ. ಆದರೆ ಏನೋ ಅವ್ರು ಕೇಳ್ಕೊಂಬಂದಿರೋ ಸುಖಗಳು. ಆದರೆ ಹೆಣ್ಮಕ್ಳು ಕೆಲಸ ಮಾಡ್ರಿ ಚೆನ್ನಾಗಿ. ನಿಮ್ಮ ಕೆಲಸ, ನಾನು ಕೆಲವೊಂದು ದಿನ ಹೆಣ್ಮಕ್ಳುಗಳ್ಗೆ ಹತ್ರ ಹೇಳ್ತೀನಿ, ಕೆಲಸ ಮಾಡಿರಿ, ಚೆನ್ನಾಗಿ ಕೆಲಸ ಮಾಡಿ, ತಿನ್ನಿ, ಚೆನ್ನಾಗಿ ಕೆಲಸ ಮಾಡಿ. ನಾವೇನು ತಿಂದಿಲ್ಲ ಕಣವ. ಈಗಿನ ಕಾಲದ ಹೆಣ್ಮಕ್ಳು ರೊಟ್ಟಿನೇ ಬೇಕು, ಪರೋಟನೇ ಬೇಕು, ಪಲ್ಯನೇ ಬೇಕು ಅಂತಾರೆ. ನಾವೇನು ತಿಂದಿಲ್ಲ. ಒಳ್ಳೊಳ್ಳೆ ರಸಮು, ಹುಳಿಸಾರು, ಬಸ್ಸಾರು ಅವೆಲ್ಲ ತಿಂದ್ವಿ, ಒಳ್ಳೆಯದು. ನಾವು ತಿಂದಿರೋದು ಬರೀ ರಾಗಿ ಮುದ್ದೆ, ಟೊಮೆಟೊ ಹಣ್ಣು ಗೊಜ್ಜು, ಅನ್ನ ಸಾರು, ಬಸ್ಸಾರು, ಮುದ್ದೆ. ಅನ್ನನೇ ಇಲ್ಲ ನಮಗೆ, ಅನ್ನ ಅನ್ನೋದೇ ಇಲ್ಲ. ನಾವು ನೋಡೇ ಇಲ್ಲ ಅನ್ನನ ಜಾಸ್ತಿ. ನಾವು ಚಿಕ್ಕ ಮಕ್ಕಳಲ್ಲಿ ನಾನು ಒಂದು 2-3 ವೀಡಿಯೋದಲ್ಲಿ ಹೇಳಿದ್ದೀನಿ, ಅನ್ನ ನಾವು ಜಾಸ್ತಿ ನೋಡೇ ಇಲ್ಲ, ಬರೀ ಮುದ್ದೆ ತಿಂದಿದ್ದೀವಿ. ಆ ಮುದ್ದೆದೇ ಶಕ್ತಿ ಇವತ್ತು ನನಗೆ. ಹೆಣ್ಮಕ್ಳು ಆದಷ್ಟು ಕೆಲಸ ಮಾಡಿ. ಏನಂದರೆ ಕೂತ್ಕೊಂಡಿರ್ತೀರ, ಅದೇನು ಹೆಣ್ಮಕ್ಳುಗಳು, ಈಗಿನ ಕಾಲದ ಹೆಣ್ಮಕ್ಳಂತೂ ಸಖತ್ ದಪ್ಪ ಆಗ್ತಾರೆ, ಅದೇನಕ್ಕೆ ಆಗ್ತಾರೋ ಗೊತ್ತಿಲ್ಲ. ನಾವು ನೋಡಿ, ನಮಗೆ ನಾರ್ಮಲ್ ಡಿಲ್ವರಿನೂ ನಾರ್ಮಲು, ಬಾಣಿತನೂ ಆರಾಮಾಗಿ ಬಾಣಿತನ ಮಾಡಿಸ್ಕೊಂಡಿದ್ದೀವಿ, ಚೆನ್ನಾಗಿದ್ದೀವಿ. ಒಬ್ಬೊಬ್ಬರಿಗೆ ಅದೇನೋ ಗೊತ್ತಿಲ್ಲ ಪಾಪ, ಮೈ ದಪ್ಪ ಬಂದುಬಿಟ್ಟಿರ್ತೈತೆ. ಆದಷ್ಟು ನೀವು ವಯಸ್ಸಾಗಿದ್ದಾಗ ಸ್ವಲ್ಪ ಚೆನ್ನಾಗಿ ಸೆಕೆ ನೀರು ಸುರಿಯೋ ಕೆಲಸ ಮಾಡಿಬಿಡ್ರಿ. ಏನೋ ಈಗೀಗ ಒಬ್ಬೊಬ್ರು ಹೇಳ್ತಾರೆ, ಅಯ್ಯೋ ಕೆಲಸ ಮಾಡೋಕ್ಕಾಗಲ್ಲಕ್ಕ, ಬುಸ ಅನ್ನಂಗೆ ಆಗ್ತೈತೆ ಅಂತ. ಇನ್ನು ಏನು ಮಾಡ್ತಿರವ, ಕೆಲಸ ಮಾಡೋಕ್ಕಾಗಲ್ಲ, ಅಲ್ಲಿ ಮೈ ದಂಡ್ಸಿರಲ್ಲ, ಸುಖವಾಗಿ ಬಂದುಬಿಡ್ತೀರ. ಓದ್ಕೊಂಡು ಸುಖವಾಗಿ ಬಂದಿರ್ತೀರ, ದಪ್ಪ ಆಗಿಬಿಡ್ತೀರ. ಮಕ್ಕಳಾದ್ಮೇಲೆ ಇದ್ದಿದ್ದು ದಪ್ಪ ಆಗಿಬಿಡ್ತೀರ, ಮದುವೆ ಆದಮೇಲೆ. ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಇದು. ಅದಕ್ಕೋಸ್ಕರ ಆದಷ್ಟು ಹೆಣ್ಮಕ್ಳು ಕೆಲಸ ಮಾಡಬೇಕು, ವಾಕ್ ಮಾಡಬೇಕು, ಆರೋಗ್ಯ ಚೆನ್ನಾಗಿರ್ತೈತಿ. ಕಾಲು ನೋವಿರಲ್ಲ, ವಾಕ್ ಮಾಡಿರಿ, ಕಾಲು ನೋವಿರಲ್ಲ. ಕೈಲಿ ಬಟ್ಟೆ ಒಗಿಬೇಕು. ಕೈಲಿ ಯಾವಾಗ ನಾವು ಬಟ್ಟೆ ಒಗಿತೀವಿ, ನಮ್ಮ ಕೈ ವಾಕ್ ಆದಂಗೆ ಆಗುತ್ತೆ. ಕೈ ಬಟ್ಟೆ ಒಗೆಯೋದೇ ನಮ್ಗೆ ವಾಕು, ಪಾತ್ರೆ ತೊಳೆಯೋದೇ ನಮ್ಗೆ ವಾಕು ಕೈ. ಅಲ್ಲೋಗಿ ನಾವು ಅದಕ್ಕೋಸ್ಕರ ನಾವು ಚೆನ್ನಾಗಿ ಮಾಡಿದ್ದೀವಿ ಹೋಗೋ ಕೆಲಸ ಮಾಡಿರೋದ್ರಿಂದ ನನಗೆ ಇವತ್ತು ನಾನು ಈ ಥರ ಆದರೂ ನಾನು 2 ಆಳಿನ ಕೆಲಸ ಮಾಡ್ತೀನಿ. ನನಗೆ
ಸುಸ್ತಾಗುತ್ತೆ, ನನಗೂ ಆಗುತ್ತೆ, ನಾನು ಮನುಷ್ಯ ಅಲ್ವಾ, ನನಗೂ ಸುಸ್ತಾಗ್ತೈತೆ. ಆದರೂ ಸುಸ್ತಾಗ್ತೈತೆ ಅಂತ ನಾನು ಕೂತ್ಕೊಳ್ಳಲ್ಲ, ನಾನು ಮಾಡ್ತೀನಿ. ಯಾಕಂದರೆ ದುಡಿಬೇಕಲ್ವ, ನಮ್ಗೆ ಯಾರೋ ದುಡ್ದಾಕೋರು ಯಾರೂ ಇಲ್ಲ. ನಾನೇ ದುಡಿಬೇಕು, ನಾನೇ ತಿನ್ನಬೇಕು, ನಾನೇ ಜೀವನ ಮಾಡಬೇಕು. ಕೇಳೋಕ್ಕೋದ್ರೆ ಅವೆಲ್ಲೆಲ್ಗೂ ಅವು ನಾವು ಯಾರನ್ನೂ ಎಲ್ಪು ಕೇಳಲ್ಲ. ನಮಗೆ ಯಾರು ಎಲ್ಪ್ ಮಾಡೋದು ಬೇಡ. ನಂದೊಂದು ವೀಡಿಯೋ ನೋಡಿ ಯಾರೋ ಮೊನ್ನೆ ಹಂಗಂದ್ರು, ನಿಂಗೆ ಯಾರು ಎಲ್ಪ್ ಮಾಡ್ತಾರೆ ಅಂತ. ಬಟ್ ಯಾರು ಎಲ್ಪ್ ಮಾಡೋದು ಬೇಡ ನನಗೆ. ದಯವಿಟ್ಟು ಯಾರ ಹತ್ರನೂ ಎಲ್ಪ್ ಮಾಡೋವಷ್ಟು ಮಟ್ಟಕ್ಕೆ ಬೇಡ. ನಾನೇ ನನ್ನ ಎಲ್ಪ್ ನಾನೇ ಮಾಡ್ಕೊತೀನಿ. ನಾನು ಇರೋವರೆಗೂ ನಾನು ದುಡಿತೀನಿ. ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಕೊಟ್ಟು ಲೈಕ್ ಕೊಟ್ಟರೆ ಸಾಕು, ನನಗಿನ್ನೇನು ಬೇಡ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೇನಾದರೂ ನಾನು ಮಾತಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಹೆಣ್ಮಕ್ಳು ಕೆಲಸ ಮಾಡಿರಿ. ದೇವರು ಸೃಷ್ಟಿ ಮಾಡೋದು ಹೆಣ್ಮಕ್ಳನ್ನ ಕೆಲಸ ಮಾಡೋಕ್ಕೆ. ಕೆಲಸ ಮಾಡಿದಷ್ಟು ನಿಮ್ಮ ಆರೋಗ್ಯ ಒಳ್ಳೇದು ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರಿ, ಎನರ್ಜಿ ಇರ್ತೈತಿ. ಇದ್ರ ಬಗ್ಗೆ ನಾವು ಆಗ್ತೀವಲ್ವ ತಿಂಗಳು ಅದ್ರ ಬಗ್ಗೆ ಯಾರು ಹೆಣ್ಮಕ್ಳುಗಳು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಅದು ನಿಮ್ಗೆ ಒಳ್ಳೆಯದು, ನಿಮ್ಮ ದೇಹಕ್ಕೆ ಶಕ್ತಿ ಅದು ಹೋದಷ್ಟು ನಿಮ್ಮ ಮೈ ಅರ್ಸ ಇರುತ್ತೆ. ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದದು. ಅದ್ರ ಬಗ್ಗೆ ಯಾರು ಕೀಳಾಗಿ ನೋಡೋಕ್ಕೆ ಹೋಗಬೇಡಿ. ಅದು ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿದ್ದ ಸೃಷ್ಟಿ. 4 ದಿವಸ ರೆಸ್ಟ್ಗೋಸ್ಕರ. ನಾವೇನು ರೆಸ್ಟ್ ಇರಲ್ಲ ಅಂತಾರೆ, 4 ದಿನ ರೆಸ್ಟ್ ಮಾಡೋಕ್ಕೋಸ್ಕರ ಕೊಡ್ತಾನೆ ದೇವರು ಅಂತಾರೆ. ನಮ್ಮಂಥವ್ರು ಇರೋಕ್ಕಾಗಲ್ಲ, ಯಾಕಂದರೆ ನಾವು ಎದುರು ದುಡಿಲೇಬೇಕಲ್ವ. ಅದಕ್ಕೋಸ್ಕರ ಈಗ ಮನೆ ಕೆಲಸ ಮಾಡಿ ಬಂದಿರೋದು ನಾನು 2 ಮನೆ ಕೆಲಸ ಮಾಡಿ ಬಂದಿದ್ದೀನಿ. ನಾನು ಅದನ್ನು ಮಾಡಿ ಅದಾಗಿ 2 ಮನೆ ಕೆಲಸ ಮಾಡಿದ್ದೀನಿ. ಎದ್ದೊಳಕ್ಕಾಗ್ದೊಳಗೆ ಹೋಗಿ ಎದ್ದು ಮಾಡಿ ಬಂದಿದ್ದೀನಿ. ಅದಕ್ಕೋಸ್ಕರ ಹೆಣ್ಮಕ್ಳುಗಳು ಎದ್ರುಕಣಕ್ಕೆ ಹೋಗ್ಬಾರ್ದು, ಆಗಬೇಕು. ಆದಷ್ಟು ಮನೆ ಕೆಲಸನೇ ಆಗಲಿ ಮಾಡಿ, ಹೊರಗಡೆಯಲ್ಲಿ ಹೋಗಲಿಲ್ಲ ಅಂದ್ರೆ ಮನೆ ಕೆಲಸನೇ ಆಗಲಿ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು, ಧನ್ಯವಾದ.